ಸ್ನೇಹಿತರೆ, ಇದು ತೆನಾಲಿ ರಾಮಕೃಷ್ಣನ ಕತೆ. ಹಾಸ್ಯ ಕವಿ, ವಿಕಟ ಕವಿ ತೆನಾಲಿ ರಾಮಕೃಷ್ಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವಿಕಟ ಕವಿಯಾಗಿ ಅತ್ಯದ್ಭುತವಾದ ಬುದ್ಧಿವಂತ, ಚಾತುರ್ಯತೆ, ಜಾಣ್ಮೆ ಬಹಳ ಅಧಿಕವಾಗಿದೆ. ಶಕ್ತಿಗಿಂತ ಯುಕ್ತಿ ಈತನಲ್ಲಿ ಬಹಳ ಮುಖ್ಯ. ಹೀಗೆ ಒಂದು ದಿವಸ ಮಾರುವೇಷದಲ್ಲಿ ರಾಜ ಜಗತ್ತನ್ನೆಲ್ಲ ಸುತ್ಕೊಂಡು ಬರಬೇಕು ಅಂತ ಹೇಳಿ, ಜಗತ್ತಲ್ಲ ರಾಜ್ಯನ ಸುತ್ಕೊಂಡ್ ಬರಬೇಕು ಅಂತ ಹೇಳಿ ಹೋಗ್ತಾ ಇರ್ತಾನೆ. ಚಳಿಗಾಲ, ನೀರು ಕುಡಿಬೇಕು ಅನ್ಸುತ್ತೆ. ಕೆರೆಗೆ ಹೋಗಿ ಕೈ ಹಾಕಿದ್ರೆ ನದಿಗೆ ಫುಲ್ ತಣ್ಣಗಿರುತ್ತೆ, ಐಸ್, ರಕ್ತನೇ ಆಡಲ್ಲ ಅಷ್ಟರ ಮಟ್ಟಿಗೆ. ಇಂಥದ್ರಲ್ಲಿ ಬ್ರಾಹ್ಮಣರು ಹೆಂಗಪ್ಪ ಇಲ್ಲಿ ಬಂದು ತಣ್ಣೀರು ಸ್ನಾನ ಮಾಡ್ತಾರೆ ಅಂತೇಳಿ ಅರಮನೆಗೆ ಹೋಗಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ. ಏನದು ಅಂದರೆ, ಯಾರು ರಾತ್ರಿಯಿಂದ ಸಂಜೆ ಅಂದರೆ ಸೂರ್ಯಾಸ್ತಮದಿಂದ ಸೂರ್ಯೋದಯ ಆಗೋವರೆಗೂ ಯಾರು ಇದರಲ್ಲಿ ಇರ್ತಾರೋ ಇಂಥವ್ರಿಗೆ 1,000 ಚಿನ್ನದ ವರಹವನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಯಾರೋ ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ, ಅದರೊಳಗಡೆ ನಾನು ಹೋಗ್ತೀನಿ ಮಹಾರಾಜ ಅಂತ. ಅವನನ್ನು ನೋಡ್ಕೊಳಕ್ಕೆ ಒಬ್ಬ ಸೈನಿಕನ್ ಬಿಡ್ತಾನೆ. ಸೈನಿಕ ಸುಮ್ಮನೆ ನಮಗೆಲ್ಲ ಒಂದು ಎರಡು ಚಿನ್ನದ ನಾಣ್ಯಗಳು ಕೊಡ್ತಾರೆ, ಇವನು 1000 ಚಿನ್ನದ ನಾಣ್ಯ ಹೊಡೆದ್ಬಿಡ್ತಾನಲ್ಲ, ಇವನು ಹೆಂಗಾದ್ರೂ ಮಾಡಿ ಯಾಮಾರಿಸಿ ಇವನನ್ನು ಎದಳಿಸ್ಬಿಡ್ಬೇಕು ಅಂದ್ಬಿಟ್ಟು, ಏಯ್ ಚಳಿ ಕಣೆಯ ಒಳಗಡೆ ಹೋಗ್ಬೇಡ, ನೀನು ಜ್ವರ ಬಂದ್ಬಿಡ್ತದೆ, ಸತ್ತೋಗ್ಬಿಡ್ತೀಯ, ಬ್ರಾಹ್ಮಣ ಬೇರೆ, ನಿನ್ಗೆ ಅವೆಲ್ಲ ಅಭ್ಯಾಸ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ತಲೆ ತಿಂತಾನೆ. ಬಟ್ ಅವನು ಇಲ್ಲ, ನಾನು ಇಲ್ಲಿವರೆಗೂ ಕುತ್ತಿಗೆವರೆಗೂ ನೀರೊಳಗಡೆ ಇರಬೇಕು, ಇದ್ಬಿಟ್ಟು ಇವನ್ ಹೆಂಗಾದ್ರೂ ಮಾಡಿ ಯಾಮಾರಿಸ್ಬೇಕು, ಇವನಿಗೆ ದುಡ್ಡು ಕೊಡಿಸ್ಬಾರ್ದು ಅಂತ ಸೈನಿಕ ನಿರ್ಧರಿಸ್ಬಿಡ್ತಾನೆ. ಕೊನೆಗೆ ಏನು ಮಾಡೋದು ಅಂತ ಹುಡುಕಾಟ ಮಾಡಬೇಕಾದ್ರೆ ನದಿಯಿಂದ ಆಚೆ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ಒಂದು ಪಂಜು ಉರಿತಾ ಇರ್ತದೆ. ಸಿಕ್ತು, ಇವಾಗ ನಾನು ಮಾಡ್ತೀನಿ ಅಂದ್ಬಿಟ್ಟು ರಾಜಂಗೆ ಹೋಗಿ ಪಿನ್ ಇಟ್ಬಿಡ್ತಾನೆ. ರಾಜ, ಅಲ್ಲೊಂದು ಪಂಜು ಉರಿತಾ ಇತ್ತು, ಆ ಒಂದು ಶಾಖದಿಂದ ಇವನು ನೀರಲ್ಲಿರೋಕ್ಕೆ ಸಾಧ್ಯ ಆಯಿತು. ಆ ಪಂಜು ಏನಾದರೂ ಶಾಖ ಕೊಡಲಿಲ್ಲ ಅಂದ್ರೆ ಇವನಿರಲ್ಲ ಅಂತ. ಅವಾಗ ರಾಜ ಈ ಕುತಂತ್ರಿ ಮಾತನ್ನು ಕೇಳಿ ಆ ಒಂದು ಬಡಬ್ರಾಹ್ಮಣನಿಗೆ ಚಿನ್ನದ ವರಹಗಳನ್ನು ಕೊಡೋದಿಲ್ಲ. ರಾಜ ಅವನು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಹತ್ಕೊಂಡು ಬರ್ತಾನೆ. ತೆನಾಲಿ ರಾಮಕೃಷ್ಣ ಬರ್ತಾನೆ. ಏನಪ್ಪ, ಯಾಕೆ ಅಳ್ತಾ ಇದೆಯಾ ಅಂತ. ನೋಡಿ, ನಿಮ್ಮ ರಾಜರು ಮೋಸ ಮಾಡ್ಬಿಟ್ರು, ನನಗೆ ಈ ರೀತಿ ಮಾಡಿದ್ರು, ಏನು ಮಾಡೋದು ಸ್ವಾಮಿ ಅಂತ. ಅದಕ್ಕೆ ನಾನು ನಿನಗೊಂದು ಉಪಾಯ ಹೇಳ್ಕೊಡ್ತೀನಿ, ಅದನ್ನು ಮಾಡು, ಖಂಡಿತವಾಗ್ಲೂ ನಾನು ನಿನಗೆ ಚಿನ್ನದ ವರಹಗಳನ್ನು 1000 ಈಸ್ಕೊಡ್ತೀನಿ ಅಂತ. ಸರಿ ಸ್ವಾಮಿ, ಆಯ್ತು ಹೇಳ್ತೀನಿ. ಕಾಡಲ್ಲಿ ಬೇಟೆಯಾಡಕ್ಕೆ ರಾಜ ಹೋಗ್ತಾನೆ. ಇವನು ತೆನಾಲಿ ರಾಮಕೃಷ್ಣ ಮರದಿಂದ ಇರ್ತಾನೆ. ನೋಡಿ, ರಾಜ ಬರ್ತಾವನು, ಶುರು ಹಚ್ಕೊ ಅಂತ. ಇವನು ಬ್ರಾಹ್ಮಣ ಅಲ್ವಾ, ಕೆಳಗಡೆ ಬೆಂಕಿಗಳು ಹಾಕ್ಬಿಟ್ಟು ಕಡ್ಡಿ ಸೌದೆಗಿದೆಲ್ಲ ಉರಿಸಿ ಮರದ ಮೇಲೆ ಒಂದು 10 ಅಡಿ ಎತ್ತರದಲ್ಲಿ ಒಂದು ಮಡಕೆಯಲ್ಲಿ ಅನ್ನ ಮಾಡ್ತಾವನೆ. ಮಡಕೆ ಕಟ್ಬಿಟ್ಟು ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ರಾಜ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ. ಏನು ಇವನು ಬ್ರಾಹ್ಮಣ, ಕೆಳಗಡೆ ಬೆಂಕಿ ಹಾಕವನೆ, ಮರದ ಮೇಲೆ ಮಡಕೆ ಇಟ್ಟವನೆ. ಇಲ್ಲಿ ಒಂದ್ಸಲ ಕೇಳಬಿಡಣ, ಏನು ಮಾಡ್ತಾ ಇದ್ದೀನಿ ನೀನು? ಓ, ನೀನೇ ತಾನೇ ನೀರಲ್ಲಿದ್ದವನು? ಹೌದು ಸ್ವಾಮಿ. ಏನು ಮಾಡ್ತಾರೆ, ನಮ್ಮ ತಂದೆ ಸತ್ತೋದ್ರು, ಅವ್ರಿಗೆ ತಿಥಿ ಮಾಡಬೇಕು, ವರ್ಷದ ತಿಥಿ, ಆದ್ರಿಂದ ನಾನು ಅನ್ನ ಮಾಡಿ 3 ಉಂಡೆಗಳನ್ನು ಮಾಡಿ ಹಾಕಬೇಕು, ನಿಸರ್ಗಕ್ಕೆ ಹಾಕ್ಬೇಕು, ಅದಕ್ಕೋಸ್ಕರ ಅಂತ. ನಿನಗೇನ ತಲೆ ಐತನೆಯಾ? ಯಾವ ಸೀಮೆ ಬುದ್ಧಿ, ಎಲ್ಲಿ ಓದಿದ್ ನೀನು? ಯಾರು ಹೇಳ್ಕೊಟ್ಟಿದ್ ನಿಮ್ಮ ಗುರುಗಳು? ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮರದ ಮೇಲೆ ಮಡಕೆ ಕಟ್ಟಿದ್ರೆ ಅನ್ನ ಏನಾದ್ರು ಆಗ್ತದ? ಅದಕ್ಕೆ ಇಲ್ಲ ಸ್ವಾಮಿ, ಹಿಂಗೆ ಮಾಡಬೇಕು ಅಂತ ಹೇಳೋರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಅಯ್ಯೋ, ನಿನ್ನಂಥ ದಡ್ರಿದ್ರೆ ನಮ್ಮ ರಾಜ್ಯ ಉದ್ಧಾರ ಆದಂಗೆ ಅಂತ ಹೇಳ್ತಾನೆ. ತೆನಾಲಿ ರಾಮಕೃಷ್ಣ ಮರದಿಂದ ಬಂದು, ಕರೆಕ್ಟಾಗಿ ಹೇಳಿದ್ರಿ ಮಹಾರಾಜ, ಇವನು ಎಂಥ ಅಜ್ಞಾನಿ ನೋಡಿ, ದಡ್ಡ ಮೂರ್ಖ, ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮೇಲ್ಗಡೆ ಮಡಕೆ ಕಟ್ಬಿಟ್ಟು ಅನ್ನ ಆಗುತ್ತೆ. ಯಾವ ಕಾಲಕ್ಕೆ ಅನ್ನ ಆಗುತ್ತೆ ಇದು? ಒಂದು ಜನ್ಮ ಎಲ್ಲ ಹಾಕಿದ್ರು ಕೂಡ ಅನ್ನ ಆಗೋದಿಲ್ಲ. ಅವಾಗ ರಾಜನ್ಗೆ ಈ ತೆನಾಲಿ ರಾಮಕೃಷ್ಣ ಇಲ್ಲಿದ್ದಾನೆ ಅಂದ್ರೆ ಇವನು ಏನೋ ಕುತಂತ್ರಿ ಮಾಡಿದಾನೆ, ಯುಕ್ತಿ ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಡೌಟ್ ಬರ್ತದೆ. ಯಾಕಪ್ಪ, ಏನ್ ನೀನ್ ಇಲ್ಲಿ ಬ್ರಾಹ್ಮಣನ್ ನೋಯಿಸ್ಕೊಂಡು ಮಾತಾಡ್ತಾ ಇದ್ದೆ? ಇಲ್ಲ, ನಾನು ನಿಮ್ಮನ್ನು ನೋಯಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬೆಂಕಿ ಕೆಳಗಡೆ ಹಾಕ್ಬಿಟ್ಟು ಮರದ ಮೇಲೆ ಮಡಕೆ ಕಟ್ಟಿದ್ರೆ ಎಲ್ಲಿಂದ ಆಗುತ್ತೆ ಸ್ವಾಮಿ ಅಂತ. ಆಗಲ್ಲ ತಾನೇ. ಅದೇ ರೀತಿ ಇವನು ನೀರಲ್ಲಿ ನದಿಲಿದ್ರೆ ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದಲ್ಲಿ ಉರಿತಾ ಇರೋಂಥ ಬೆಂಕಿ ಇವನಿಗೆ ಹೆಂಗೆ ಶಾಖ ಕೊಡುತ್ತೆ? ನೀವು ಮಾಡಿದ್ದು ತಪ್ಪಲ್ವಾ ಮಹಾರಾಜ ಅಂದಾಗ, ಓಹೋ ಈ ರೀತಿನಾ, ಸರಿ ಆಯ್ತು ತಗೋ ಅಂತ ಅಂದ್ಬಿಟ್ಟು ಅವನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು 1000 ಚಿನ್ನದ ವರಹಗಳನ್ನು ಬ್ರಾಹ್ಮಣನ್ ಕೊಡ್ತಾನೆ. ಬಹಳ ಖುಷಿಯಾಗಿ ಹೋಗ್ತಾನೆ. ಈ ಕಥೆಯ ಸಾರಾಂಶ ಏನು, ಮೂಲ ಏನು, ಮುಖ್ಯ ಏನು ಅಂತಂದ್ರೆ, ನಾವು ಹಂಗೆ ಮಾಡ್ತೀರಿ, ಯಾಕೆ ಸಕ್ಸಸ್ ಆಗಲ್ಲ ಅಂತಂದ್ರೆ, ಬೆಂಕಿನ ಕೆಳಗಡೆ ಇಟ್ಬಿಟ್ಟು ಮರದ ಮೇಲೆ ಮಡಕೆ ಕಟ್ಟಿರ್ತೀರಿ. ನನ್ನ ಗುರಿ ಅದು, ನನ್ನ ಯಶಸ್ಸದು, ನನ್ನ ಸಾಧನೆ ಅದು, ನಾನು ಕೀರ್ತಿ ಗಳಿಸ್ಬೇಕಾದ್ರೆ ಅಲ್ಲಿದೆ. ಅದನ್ನ ಬೆಂಕಿ ಮೇಲೆ ಇಟ್ಟರೆ ಮಾತ್ರ ಬರ್ತದೆ, ಅನ್ನ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ.
ಬೆಂಕಿ ಮೇಲಿಟ್ರು ಆಗಲ್ಲ. ಬೆಂಕಿಗೂ ಆ ತಪ್ಪಲೆಗೂ ಅಟ್ಲೀಸ್ಟ್ ಒಂದು 2 ಇಂಚು 3 ಇಂಚು ಇರಬೇಕು. ನೀವು ಹಳ್ಳಿ ಕಡೆ ಎಲ್ಲ ಜಾತ್ರೆ ಮಾಡ್ಬೇಕಾದ್ರೆ ನೋಡಿ, ಒಂದು 3 ಇಟ್ಟಿಗೆ ಇಡ್ತಾರೆ, ಇಲ್ಲ ಕಲ್ಲು ಇಡ್ತಾರೆ, ಅದ್ರ ಮೇಲೆ ದೊಡ್ಡದು ಡೇಕ್ಸ ಇಡ್ತಾರೆ, ಕೆಳಗಡೆಯಿಂದ ಸೌದೆಗಳನ್ನು ಹಾಕ್ತಾರೆ. ಸೌದೆ ಒಲೆಗಳನ್ನು ನೋಡಿ ಅಥವಾ ಗ್ಯಾಸ್ ಸ್ಟವ್ ನೋಡಿ, ಸೀದಾ ಬೆಂಕಿ ಮೇಲೆ ಇಡಕ್ಕಾಗಲ್ಲ. ಅದಕ್ಕೊಂದು ಸ್ಕ್ವೇರ್ ಇದು ಮಾಡಿ ಒಂದೂವರೆ ಇಂಚ್ ಗ್ಯಾಪ್ ಇರುತ್ತೆ. ಯಾಕೆಂದ್ರೆ ಬೆಂಕಿ ತಾಗಬೇಕು ಪಾತ್ರೆಗೆ, ಆಗ ಮಾತ್ರ ಅನ್ನ ಆಗುತ್ತೆ. ಬೆಂಕಿ ಮೇಲೆ ಇಟ್ಟರು ಆಗಲ್ಲ. ನೀವೇನಾದ್ರೂ ಹಾಲು ಕುದಿಸ್ತೀನಿ ಅಂತ ಅಂದ್ಬಿಟ್ಟು ಕೈಯಲ್ಲಿ ಹಿಂಗೆ ಒಂದು ಗೇಣು 1 ಅಡಿ ಮೇಲೆ ಎತ್ಬಿಟ್ಟು ಇಡ್ಕೊಳ್ಳಿ, ಹಾಲು ಕಾಯುತ್ತೆ. ನೀವು ಎಷ್ಟೊತ್ತವರೆಗೂ ಇಡ್ಕೊಬೇಕು ಅಂತಂದ್ರೆ ಸುಮಾರು ಅರ್ಧ ದಿವಸ 1 ದಿವಸ ಇಡ್ಕೊಬೇಕು. ಬೆಳಿಗ್ಗೆ ಇಡ್ಕೊಂಡ್ರೆ ಸಂಜೆವರೆಗೆ ಹಿಂಗೆ ಇಡ್ಕೊಂಡಿರಿ, ಇಷ್ಟು ಗ್ಯಾಪ್, 1 ಗೇಣು ಗ್ಯಾಪು, ನಿಮಗೆ ಖಂಡಿತವಾಗ್ಲೂ ಕಾಯುತ್ತೆ. ಅದೇ ರೀತಿ ಸಕ್ಸಸ್ ಆಗಬೇಕು, ನಾನು ಸಂಪಾದನೆ ಮಾಡಬೇಕು ಅಂತಂದ್ರೆ ಈ ಒಂದು ನಿಯಮ, ಪ್ರಿನ್ಸಿಪಾಲ್ ಅಂತಾರೆ ಇದನ್ನ. ನಿಮಗೆ ಯಾವುದೇ ಆಧ್ಯಾತ್ಮಿಕ ಅಲೌಕಿಕ ಬೇಡವೇ ಬೇಡ, ಅದು ಯಾವುದು ಪರಮಜ್ಞಾನ ಬ್ರಹ್ಮಜ್ಞಾನಗಳು ಬೇಡ, ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಸ್ವರ್ಗ ಸುಖಿಗಳಾಗಿ ಬದುಕಬಹುದು. ಹೊಲೆ ಹಚ್ಚಿ ನಾನು ಅದ್ರ ಮೇಲೆ ಬೆಂಕಿ ಹಚ್ಚಿ ಹಿಂಗೆ ಇಡಬೇಕು ಅಂತ ಗೊತ್ತಿಲ್ಲ, ಹಿಂಗೆ ಮೇಲೆ ಹಿಡ್ಕೊಂಡಿದ್ರೆ ಎಲ್ಲಿಂದ ನೀವು ಯಶಸ್ಸು ಕಾಣ್ತೀರ, ಎಲ್ಲಿಂದ ನೀವು ತೃಪ್ತಿ ಸಿಗ್ತದೆ ನಿಮಗೆ? ಮನುಷ್ಯನಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತಂದ್ರೆ ಬೆಂಕಿ ಕೆಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಮರದ ಮೇಲೆ ಮಡಕೆ ಕಟ್ಟಿದ್ರೆ ಯಾವ ಜನ್ಮದಲ್ಲಿ ಆಗ್ತದೆ ನಿಮ್ಗೆ ಅನ್ನ? ಅದೇನಾದ್ರೂ ಬಿಸಿ ಆಗುತ್ತಾ? ಹೋಗ್ಲಿ, ಅನ್ನ ಆಗೋದು ಬಿಟ್ಬಿಡಿ, ಬಿಸಿ ಆಗುತ್ತಾ? ಬಿಸಿನೂ ಆಗಲ್ಲ. ಸೊ ಇದೇ ರೀತಿ ಪ್ರತಿ ಒಬ್ಬ ಎಷ್ಟು ದಡ್ಡತನ, ಎಷ್ಟು ಮೂರ್ಖತನ, ಎಷ್ಟು ಅಜ್ಞಾನ ತುಂಬಿದೆ ಅಂತಂದ್ರೆ ಪ್ರತಿಯೊಬ್ರು ಏನನ್ನ ಮಾಡ್ಬೇಕು ಅದನ್ನ ಮಾಡಲ್ಲ, ಮಾಡದೇ ಇರೋದ್ರ ಬಗ್ಗೆ ಗಮನ, ಏನನ್ನ ಕೇಳಬೇಕು ಅದನ್ನ ಕೇಳಲ್ಲ, ಏನನ್ನ ಕೇಳಬಾರದು ಅದ್ರ ಬಗ್ಗೆ ಗಮನ, ಏನನ್ನ ನೋಡ್ಬೇಕು ಅದನ್ನ ನೋಡೋದಿಲ್ಲ, ಏನನ್ನ ನೋಡಬಾರದು ಅದ್ರ ಬಗ್ಗೆ ಗಮನ, ಹೆಚ್ಚಿನ ಗಮನ.